ಮಾಡೋದೆಲ್ಲ ಮಾಡಿ ಕಿಚ್ಚನ ಕಾಲಿಗೆ ಬಿದ್ದ ಮಾಡು. ಎಸ್, ಇಷ್ಟು ದಿನ ಏನ್ ಹೇಳಿಕೆಗಳು ಕೊಡ್ತಾ ಇದ್ರು, ಇಂಟರ್ವ್ಯೂಗಳಲ್ಲಿ ಏನ್ ಹೇಳಿಕೆ ಕೊಡ್ತಾ ಇದ್ರು ಎಲ್ಲರೂ ಕೂಡ ನೋಡಿದ್ದಾರೆ. ಜೊತೆಗೆ ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಅಷ್ಟೆಲ್ಲ ಮಾಡಿ ಈಗ ಕಿಚ್ಚನ ಕಾಲಿಗೆ ಬಿದ್ದಿದ್ದಾರೆ ಮಾಳು ಅವರು. ಮಿಡ್ ವೀಕ್ ಎಲಿಮಿನೇಷನ್ ಇಂದ ಶಾಕ್ ಆಗಿದ್ದ ಮಾಳು ಹೊರಗೆ ಬರ್ತಲೇ ಬಿಗ್ ಬಾಸ್ ವಿರುದ್ಧವೇ ಸಿಡಿದೆದ್ದಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಾನೇ ವಿನ್ನರ್ ಆಗಬೇಕಾಗಿತ್ತು ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮೀಡಿಯಾ ಮುಂದೆ ಕಲರ್ಸ್ ವಿರುದ್ಧ ಮಾಳು ಅವರು ಎಗರಾಡಿದ್ರು. ಹೊರಗೆ ಬರಬೇಕಾಗಿದ್ದು ನಾನಲ್ಲ, ಸ್ಪಂದನಾ ಸೇವ್ ಸರಿಯಲ್ಲ ಅಂತ ಹೇಳಿದ್ರು. ನಾನೇ ವಿನ್ನರ್, ನನ್ನ ಬಿಟ್ಟು ಮತ್ಯಾರೂ ಕೂಡ ಅರ್ಹರಲ್ಲ. ಗಿಲ್ಲಿನೇ ಗೆಲ್ಲಲಿ, ರಕ್ಷಿತಾ ಗೆಲ್ಲಲಿ, ನಾನು ಅದನ್ನ ಒಪ್ಪಲ್ಲ. ಸುದೀಪ್ ಮುಂದೆ ಕ್ಷಮೆಯಾಚಿಸಿದ ಮಾಳು ನಿಪನಾಳ. ನಾನೇ ವಿನ್ನರ್ ಅಂತಿದ್ದ ಮಾಳು ಕಿಚ್ಚನ ಎದುರು ಸೈಲೆಂಟ್. ಕಿಚ್ಚನ ಎದುರು ಯಾವುದೇ ರೀತಿಯ ಮಾತುಗಳಿಲ್ಲ. ಮಾಳು ನಿಪನಾಳ ಮಾತಿನ ಬಗ್ಗೆ ಕಿಚ್ಚನ ನೇರ ಬಾಣ. ಇಂಡೈರೆಕ್ಟ್ ಆಗಿ ಮಾತಾಡಲ್ಲ ಕಿಚ್ಚ ಸುದೀಪ್. ಕಿಚ್ಚನ ಕ್ಷಮೆ ಕೋರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಳು ನಿಪನಾಳ. ಏನೋ ನಿರೀಕ್ಷೆ ಇಟ್ಕೊಂಡು ಬಂದೆ, ಆಗಿದ್ದೇ ಬೇರೆ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಮನೆ ಮಗ, ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಕಿಚ್ಚನ ಕಾಲಿಗೆ ಬಿದ್ದು ಸಾರಿ ಕೇಳಿದ ಮಾಳು ನಿಪನಾಳ್. ಟ್ರೋಲ್ ಬಳಿಕ ಬದಲಾಯಿತು ಮಾಳು ಮಾತಿನ ಧಾಟಿ. ಯಾಕೆಂದ್ರೆ ಸಾಕಷ್ಟು ಟ್ರೋಲ್ ಆಗ್ತಾ ಇತ್ತು. ಕನ್ನಡ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಮಾಳು ಅವರು ಕೂಡ ಸ್ಪರ್ಧೆಯಾಗಿದ್ರು. ಅದಾದ ನಂತರ ಅವ್ರನ್ನ ಎಲಿಮಿನೇಟ್ ಕೂಡ ಮಾಡಲಾಯಿತು. ಅಲ್ಲಿ ಅವ್ರನ್ನ ಬಹಳ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಉತ್ತರ ಕರ್ನಾಟಕದ ಜನತೆ. ಯಾವ ಕಾರಣಕ್ಕೆ ಅಂತಂದ್ರೆ ಮಾಳು ಅವರು ಬಹಳ ಫೇಮಸ್ ಆಗಿದ್ದು ಅವರ ಹಾಡುಗಳಿಂದ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಹ ಒಂದು ಸೂಪರ್ ಡೂಪರ್ ಸಾಂಗ್ ಅನ್ನ ಎಲ್ಲೂ ಕೂಡ ಅವರು ಹೇಳಿಲ್ಲ. ಜೊತೆಗೆ ಒಂದು ಸಾಂಗ್ ಹಾಡೂ ಇಲ್ಲ. ಎಲ್ಲೂ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಬೇರೆ ಸ್ಪರ್ಧೆಗಳಿಗೆ ಹೋಲಿಸ್ಕೊಂಡ್ರೆ ಮಾಳು ಅವರು ಬೇರೆ ಸ್ಪರ್ಧೆಗಳಿಗಿಂತ ಸ್ವಲ್ಪ ವೀಕ್ ಅಂತ ಮನೆಯವರು ಕೂಡ ಹೇಳ್ತಾ ಇದ್ರು. ಆದರೆ ಆ ಒಂದು ಬಿಗ್ ಬಾಸ್ ಏನು ಎಲಿಮಿನೇಷನ್ ಆಯಿತು, ಅದಾದ ನಂತರ ಹೊರಗೆ ಬಂದಂತಹ ಮಾಳು ಬಿಗ್ ಬಾಸ್ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ನನ್ನನ್ನು ಬಿಟ್ಟು ಇನ್ಯಾರೂ ಕೂಡ ಗೆಲುವಿಗೆ ಅರ್ಹರಲ್ಲ, ಸ್ಪಂದನಾ ಸೇವ್ ಆಗಿದ್ದು ಸರಿಯಲ್ಲ ಅಂತೆಲ್ಲ ಸಂದರ್ಶನಗಳಲ್ಲಿ ಮಾಳು ನಿಪನಾಳ ಹೇಳಿದ್ರು. ಹಾಗಾಗಿ ಮಾಳು ಮಾತು ಭಾರಿ ಟ್ರೋಲ್ಗಳು ಕೂಡ ಆಗಿತ್ತು. ಏನು ಹೇಳಿಕೆಯನ್ನ ಕೊಟ್ಟಿದ್ರು ಬಿಗ್ ಬಾಸ್ ವಿರುದ್ಧವಾಗಿ. ಆ ಒಂದು ಸಂದರ್ಭದಲ್ಲಿ ಬಹಳ ಟ್ರೋಲ್ಗೆ ಗುರಿಯಾಗಬೇಕಾಗಿತ್ತು ಮಾಳು ನಿಪನಾಳ್. ಅದಾದ ನಂತರ ಈಗ ಕಿಚ್ಚ ಸುದೀಪ್ ಅವರ ಬಳಿ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಮೀಡಿಯಾ ಮುಂದೆ ಎಗರಾಡ್ತಿದ್ದಂತಹ ಬಿಗ್ ಬಾಸ್ ಸ್ಪರ್ಧಿ ಮಾಳು ನಿಪನಾಳ ಈಗ ಸದ್ಯಕ್ಕೆ ಬಹಳ ಸೈಲೆಂಟ್ ಆಗಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ನೇರವಾಗಿ ಮಾತನಾಡಿದ್ದಾರೆ. ಹೊರಗಡೆ ಮೀಡಿಯಾ ಮುಂದೆ ಏನೋ ಹೇಳ್ತಾ ಇದ್ರಲ್ಲ, ಹೆಂಗಿದೆ ಲೈಫು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ನಂತರ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಿಚ್ಚ ನೇರವಾದಂತಹ ಮಾತಿಗೆ ತಬ್ಬಿಬ್ಬಾಗಿದ್ದಾರೆ ಮಾಳು ನಿಪನಾಳ. ಕಿಚ್ಚನ ಕ್ಷಮೆಯನ್ನ ಕೋರಿದ್ದಾರೆ. ಜೊತೆಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಆ ರೀತಿಯಾಗಿ ನಾನು ಮಾತನಾಡಿದೆ ಅಂತ. ಏನೋ ನಿರೀಕ್ಷೆ ಇಟ್ಕೊಂಡು ಬಂದೆ, ಆದರೆ ಆಗಿದ್ದೇ ಬೇರೆ. ನಾನು ನಿಮ್ಮ ಮನೆ ಮಗ, ನನ್ನದಿಂದ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕಿಚ್ಚನ ಕಾಲಿಗೆ ಬಿದ್ದು ಸಾರಿಯನ್ನ ಕೇಳಿದ್ದಾರೆ ಮಾಳು ನಿಪನಾಳ್ ಅವರು. ಹಾಗಾಗಿ ಒಂದು ಮಾತನ್ನ ಹೇಳುವ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೆ. ಈಗ ಮಾತಾಡಿದ ನಂತರ ಸಾರಿ ಕೇಳಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಸಾಕಷ್ಟು ಟ್ರೋಲ್ಗಳು ಕೂಡ ಆಯಿತು. ಅದಾದ ನಂತರ ಈಗ ಕಿಚ್ಚನ ಕಾಲಿಗೆ ಬಿದ್ದು ಮಾಳು ಸಾರಿ ಕೇಳಿದ್ದಾನೆ.